ಇಂದು ಮೈಸೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇರುವಂತದ್ದು. ಮೈಸೂರಿಗೆ ನರೇಂದ್ರ ಮೋದಿ ಅವರು ಬರ್ತಿರುವ ಕಾರಣಕ್ಕೋಸ್ಕರ ಬಿಜೆಪಿ ನಾಯಕರು ಅವರಿಗೆ ವಿಶೇಷವಾದಂತಹ ಉಡುಗೊರೆ ಕೊಡಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಜೊತೆಗೆ ವಿಶೇಷ ಉಡುಗೊರೆ ಕೂಡ ಈಗ ಸಿದ್ಧವಾಗಿರುವಂತದ್ದು. ರಾಮ, ಸೀತಾ, ಲಕ್ಷ್ಮಣ ಜೊತೆಗೆ ಆಂಜನೇಯ ಇರುವಂತದ್ದು, ರಾಮನ ಬಂಟ ಆಂಜನೇಯ ಇರುವಂತಹ ವಿಶೇಷ ಮೂರ್ತಿಯನ್ನ ಅವರಿಗೆ ಗಿಫ್ಟ್ ಆಗಿ ಕೊಡ್ತಾ ಇರುವಂತದ್ದು. ಯಾಕಂದ್ರೆ ಈ ಒಂದು ಸಂದರ್ಭದಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗಿದೆ. ರಾಮ ಮಂದಿರ ಉದ್ಘಾಟನೆ ಆಗಿರುವ ಸಂದರ್ಭದಲ್ಲೇ ಈ ಒಂದು ಗಿಫ್ಟ್ ಅನ್ನ ಕೊಡ್ಲಿಕ್ಕೆ ಬಿಜೆಪಿ ಮುಂದಾಗಿರುವಂತದ್ದು. ಅದರ ಜೊತೆಗೆ ವಿಶೇಷವಾದಂತಹ ಮೈಸೂರು ಪೇಟ ಮತ್ತೆ ರೇಷ್ಮೆಯ ಶಾಲನ್ನು ಒದಿಸಿ ಅವರಿಗೆ ಗೌರವ ಕೊಡ್ಲಿಕ್ಕೆ ಬಿಜೆಪಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡ್ಕೊಂಡು ಬರುವಂತದ್ದು. ಇದು ಸಾಕಷ್ಟು ವಿಶೇಷವಾಗಿರುವಂತಹ ಗಿಫ್ಟ್ ಆಗಿರುವಂತದ್ದು. ಮರದ ಏನು ಇದರಲ್ಲಿ ಕೆತ್ತನೆ ಮಾಡಿರುವಂತಹ ಈ ಮೂರ್ತಿ ಆಗಿರುವಂತದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಬಿಜೆಪಿ ರಾಜ್ಯ ಉಪಾಧ್ಯಕ್ಷರಾದಂತಹ ರಾಜೇಂದ್ರ ಅವರಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಈ ಗಿಫ್ಟ್ ಯಾಕೆ ಕೊಡ್ತಾ ಇದ್ದೀರಿ? ಮೋದಿಜಿಯವರು ನಮ್ಮ ರಾಷ್ಟ್ರವನ್ನ ರಾಮರಾಜ್ಯ ಮಾಡಕ್ಕೆ ಹೊರಟಿದ್ದಾರೆ. ರಾಮರಾಜ್ಯ ಮಾಡುವಂತ ನಾಯಕನಿಗೆ ಶ್ರೀರಾಮನಿಗೆ ಬಿಟ್ಟು ಇನ್ಯಾವ ಗಿಫ್ಟ್ ಅನ್ನು ಕೊಡಕ್ಕೆ ಸಾಧ್ಯ? ಹಾಗಾಗಿ ಶ್ರೀರಾಮನ ಒಂದು ವಿಗ್ರಹವನ್ನು ಮೋದಿಜಿಯವರಿಗೆ ಕೊಡ್ತಾ ಇದ್ದಾರೆ. ಇವತ್ತು ಎಷ್ಟು ಪ್ಲಸ್ ಆಗಿದೆ ಸರ್ ಮೋದಿ ಅವರು ಮೈಸೂರಿಗೆ ಬರ್ತಾ ಇರುವಂತದ್ದು ಬಿಜೆಪಿ? ಮೋದಿಜಿಯವರು ಈಗ ಆಲ್ರೆಡಿ ಇಡೀ ರಾಷ್ಟ್ರದಲ್ಲಿ ತುಂಬಾನೇ ಪ್ಲಸ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಈಗ ನಮಗೆ ಒಂದು ಉರುದುಂಬಳಕ್ಕೆ ಮತ್ತು ನಮ್ಮೆಲ್ಲ ಸಂತೋಷ ಪಡಿಸಲಿಕ್ಕೆ ಬರ್ತಾ ಇರೋದು. ಅದು ಬಿಟ್ಟರೆ ಇದು ಒಂಥರ ಅಡಿಷನಲ್ ಬೂಸ್ಟ್ ಅಷ್ಟೇ. ಬಿಟ್ಟರೆ ಆಲ್ರೆಡಿ ನಾವು ಪ್ಲಸ್ ಅಲ್ಲಿ ಪ್ಲಸ್ ಟ್ರಿಪಲ್ ಪ್ಲಸ್ ಆಗೋಗಿದೆ ಆಲ್ರೆಡಿ. ಮೋದಿಜಿಯವರ ಸರ್ಕಾರ ಮತ್ತು ಅವರ ಆಡಳಿತ ಮತ್ತು ಅವರು ನಮ್ಮ ರಾಷ್ಟ್ರಕ್ಕೆ ತಂದಿರೋಂಥ ಘನತೆ, ಗೌರವ, ಸುರಕ್ಷತೆ ಇದೆಲ್ಲನೂ ಮನಸ್ಸಲ್ಲಿ ಇಟ್ಕೊಂಡು ಇಡೀ ರಾಷ್ಟ್ರದಲ್ಲಿ ಪ್ರತಿಯೊಬ್ಬರು ಕೂಡ ಮೋದಿ ಸರ್ಕಾರ ಮತ್ತೊಮ್ಮೆ ಇರಬೇಕು ಅಂತ ಬಯಸಿದ್ದಾರೆ. ಹಾಗಾಗಿ ಈಗ ಅವಾಗ ಬರ್ತಾ ಇರೋದು ನಮ್ಮೆಲ್ಲರಿಗೂ ಕೂಡ ಒಂದು ಸಂತೋಷವನ್ನು ಮತ್ತೆ ಉರಿದುಂಬಿಸಲಿಕ್ಕೆ ಬರ್ತಾ ಇದೆ ಕಾರ್ಯಕರ್ತರಲ್ಲಿ. ಓಕೆ, ಇವಿಷ್ಟು ರಾಜೇಂದ್ರ ಅವರ ಮಾತುಗಳು. ಏನು ರಾಮರಾಜ್ಯದ ಕಲ್ಪನೆ ಇದೆ, ಆ ಒಂದು ದೃಷ್ಟಿಯಿಂದ ಇಟ್ಕೊಂಡು ಈ ಒಂದು ರಾಮ, ಸೀತೆ, ಲಕ್ಷ್ಮಣ ಮೂರ್ತಿಯನ್ನ ಗಿಫ್ಟ್ ಆಗಿ ಕೊಡ್ತಾ ಇದ್ದೇವೆ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ದಿಲೀಪ್ ಚೌಡಳ್ಳಿ, TV9 ಮೈಸೂರು.